ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆ ಮುಕ್ತಾಯವಾಗಿದೆ. ಎಲ್ಲ ಸರಿ ಇದ್ದವರೇ ವೋಟನ್ನು ಮಾಡಲಿಕ್ಕೆ ಹಿಂದು ಮುಂದು ನೋಡುವಂತಹ ಸಂದರ್ಭದಲ್ಲಿ ಅನಾರೋಗ್ಯಸ್ಥರು ಕೂಡ ಇವತ್ತು ವೋಟನ್ನು ಮಾಡುವ ಮೂಲಕ ಬದ್ಧತೆಯನ್ನ ಪ್ರದರ್ಶನ ಮಾಡಿದ್ದಾರೆ. ಈ ಕುರಿತಂತೆ ಒಂದು ವರದಿ ಇಲ್ಲಿದೆ. ಆರೋಗ್ಯ ಸಮಸ್ಯೆ ಇದ್ರೂ ವೋಟ್ ಮಾಡಿದ ಗಟ್ಟಿಗರು. ಆಪರೇಷನ್ಗೂ ಮುನ್ನ ವೋಟ್ ಹಾಕಲು ಆಂಬ್ಯುಲೆನ್ಸ್ನಲ್ಲಿ ಬಂದ ವ್ಯಕ್ತಿ. ಲೋಕಸಭೆಯ ಮೊದಲ ಹಂತದ ಚುನಾವಣೆ ಇವತ್ತು ಮುಕ್ತಾಯವಾಗಿದೆ. ಇವತ್ತಿನ ಮತದಾನದ ಸಂದರ್ಭದಲ್ಲಿ ಕೆಲವರು ತುಂಬಾ ಗ್ರೇಟ್ ಅನಿಸಿದ್ರು. ಜೊತೆಗೆ ಮತ್ತಿತರು ಶಕ್ತಿಯನ್ನ ಸಾಬೀತುಪಡಿಸಿದ್ರು. ಆರೋಗ್ಯ ಸಮಸ್ಯೆಯಿಂದ ವೈಟ್ಫೀಲ್ಡ್ ಬಳಿಯ ಮಣಿಪಾಲ್ ಆಸ್ಪತ್ರೆಗೆ ಮುರಳೀಧರ್ ಅಡ್ಮಿಟ್ ಆಗಿರ್ತಾರೆ. ಇವತ್ತು ಅವರಿಗೆ ಶಸ್ತ್ರಚಿಕಿತ್ಸೆ ನಡೆಸಲಿಕ್ಕೆ ವೈದ್ಯರು ತಯಾರು ಮಾಡಿಕೊಂಡಿದ್ರು. ಈ ವೇಳೆ ಮುರಳೀಧರ್ ವೋಟ್ ಮಾಡಿದ ನಂತರ ಶಸ್ತ್ರಚಿಕಿತ್ಸೆಗೊಳಗಾಗುವ ಇಚ್ಛೆ ವ್ಯಕ್ತಪಡಿಸಿದ್ರು. ಬಳಿಕ ವೈದ್ಯರು ಇದಕ್ಕೆ ಅವಕಾಶ ಮಾಡಿಕೊಟ್ರು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಹೊಸಕೋಟೆಗೆ ಆಂಬ್ಯುಲೆನ್ಸ್ ಮೂಲಕ ಮುರಳೀಧರ್ ಅವರನ್ನ ಕರೆತಂದು ವೋಟ್ ಮಾಡಿಸಿದ್ದಾರೆ. ಉಸಿರಾಟದ ಸಮಸ್ಯೆಯ ನಡುವೆಯೂ ಮತದಾನ. ಆಕ್ಸಿಜನ್ ಮಾಸ್ಕ್ ಅನ್ನು ಹಾಕೊಂಡೇ ಬಂದು ವೃದ್ಧರೊಬ್ಬರು ಮತವನ್ನ ಹಾಕಿದ್ರು. ಇಂಪ್ಯಾಕ್ಟ್ ಕಾಲೇಜಿನ ಬೂತ್ನಲ್ಲಿ ಮತವನ್ನ ಹಾಕಿ ಮಾದರಿಯಾದ್ರು. 67 ವರ್ಷದ ವೃದ್ಧ ಉಸಿರಾಟದ ಸಮಸ್ಯೆ ಇದ್ರೂ ಮತ ಹಾಕುವ ಸಲುವಾಗಿ ಆಕ್ಸಿಜನ್ ಮಾಸ್ಕ್ ಅನ್ನು ಹಾಕೊಂಡು ಮತ ಹಾಕಿ ಮಾದರಿಯಾಗಿದ್ದಾರೆ. ಇನ್ನು ರಾಜಾಜಿನಗರದ 2ನೇ ಬ್ಲಾಕ್ನ ನಿವಾಸಿ 83 ವರ್ಷದ ಗೀತಾ ಅವರು ಸಹ ಮತವನ್ನ ಹಾಕಿ ಜೀವನೋತ್ಸಾಹವನ್ನ ತೋರಿಸಿದ್ದಾರೆ. ಇವರು ಸಹ ಆಕ್ಸಿಜನ್ ಅನ್ನು ಬಳಸ್ತಾರೆ. ಇವರು ಸಹ ಇವತ್ತನ್ನು ವೋಟ್ ಮಾಡಿ ಮತದಾನದ ಶಕ್ತಿಯನ್ನ ಸಾರಿದ್ರು. ನಂತರ ಟಿ ದಾಸರಹಳ್ಳಿಯ ಶೆಟ್ಟಿಹಳ್ಳಿಯ ಸರ್ಕಾರಿ ಶಾಲೆಯಲ್ಲಿ ಮತದಾನದಲ್ಲಿ ಆಕ್ಸಿಜನ್ ಮಾಸ್ಕ್ ಅನ್ನು ಹಾಕೊಂಡು ಬಂದ ನೀಲಂ ಸಿನ್ಹಾ ಎಂಬುವರು ಶ್ವಾಸಕೋಶದ ಕಾಯಿಲೆಯಿಂದ ಬಳಲ್ತಾ ಇದ್ರು ಕೂಡ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಬೆಂಗಳೂರಿನಲ್ಲಿ ಮತದಾನ ಮಾಡಲು ಬಂದಂತಹ ಸಂದರ್ಭದಲ್ಲಿಯೇ ಮಹಿಳೆಯೊಬ್ಬರಿಗೆ ಹೃದಯಾಘಾತವಾಗಿದೆ. ಅದೃಷ್ಟವಶಾತ್ ವೋಟ್ ಹಾಕಲಿಕ್ಕೆ ಅದೇ ಸಾಲಿನಲ್ಲಿ ವೈದ್ಯರೊಬ್ಬರು ನಿಂತಿದ್ರು. ಆ ಮಹಿಳೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬೊಮ್ಮಸಂದ್ರದ ನಾರಾಯಣ ಆರೋಗ್ಯ ಕೇಂದ್ರದ ಮೂತ್ರಪಿಂಡ ತಜ್ಞ ಡಾಕ್ಟರ್ ಗಣೇಶ್ ಶ್ರೀನಿವಾಸ್ ಪ್ರಸಾದ್ ಅವರು ಮಹಿಳೆಗೆ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಟ್ಟು ತಮ್ಮ ಕರ್ತವ್ಯ ಪ್ರಜ್ಞೆಯನ್ನು ಮೆರೆದ್ರು. ಇದಾದ ನಂತರ ಆಪರೇಷನ್ ಆದ ವ್ಯಕ್ತಿ ಮತಗಟ್ಟೆಗೆ ಬಂದು ವೋಟ್ ಮಾಡಿದ ಘಟನೆ ಕೂಡ ನಡೆದಿದೆ. ಕೊಡಿಗೆಹಳ್ಳಿ ನಿವಾಸಿ ಚನ್ನಕೇಶವ ಗೌಡ ಕಾಲಿಗೆ ಪೈಪನ್ನು ಹಾಕೊಂಡು ಬಂದು ಮತವನ್ನ ಚಲಾಯಿಸಿ ಮಾದರಿಯಾಗಿದ್ದಾರೆ. ಮೈಸೂರಿನಲ್ಲಿ ಮತದಾನ ಮಾಡಿ ಮನೆಗೆ ಬಂದಂತಹ ವೃದ್ಧೆಯೊಬ್ಬರು ಸಾವನ್ನಪ್ಪಿದ್ದಾರೆ. ಹುಣಸೂರು ತಾಲೂಕಿನ ಕಲ್ಲಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದ್ದು 90 ವರ್ಷದ ಪುಟ್ಟಮ್ಮ ಸಾವನ್ನಪ್ಪಿದಂತಹ ವೃದ್ಧೆಯಾಗಿದ್ದಾರೆ. ಇನ್ನು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಹೊಟ್ಟೆಪ್ಪನಹಳ್ಳಿಯಲ್ಲಿ ಮತಗಟ್ಟೆ ಸಿಬ್ಬಂದಿ ಯಶೋಧಮ್ಮ ಸಾವನ್ನಪ್ಪಿದ್ದಾರೆ. ಲೋ ಬಿಪಿಯಿಂದ ಅಸ್ವಸ್ಥಗೊಂಡಿದ್ದು ಯಶೋಧಮ್ಮ ಅಸುನೀಗಿದ್ದಾರೆ. ಒಟ್ಟಾರೆ ಇವತ್ತು ನಡೆದ ಕೆಲ ಘಟನೆಗಳು ಮತದಾನದ ಶಕ್ತಿ ಎಷ್ಟು ಅನ್ನೋದನ್ನ ತೋರಿಸಿಕೊಟ್ಟಿರೋದಂತೂ ಸತ್ಯ. ಮಾದೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.